ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಸೆಪ್ಟೆಂಬರ್ 2024 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಹಸ್ತ ನಕ್ಷತ್ರ, ಶುಕ್ಲಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಎಲ್ಲರೂ ಕಾಯ್ತಿದ್ದೀರಿ. ಇವತ್ತಿನ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 8:36 9:25 ಮಧ್ಯಾಹ್ನ 12:42 ಮಧ್ಯಾಹ್ನ 1:31 ಮತ್ತೆ 1:31 ಮಧ್ಯಾಹ್ನ 2:20 ಈ ಸಮಯ ಎಳೆದಾಟದ ಸಮಯ, ಜಾಗರೂಕತೆ. ನಮ್ಮನ್ನು ಹಾಗೆ ಮಕ್ಕಳೇ, ಬದುಕು ಎಲ್ಲೋ ತಗೊಬಂದು ಯಾರದೋ ಯಾವುದೋ ನಮ್ಮ ಕರ್ಮಕ್ಕೆ ತಕ್ಕಂತೆ ಕೆಲವು ಮೂರ್ಖರ ಜೊತೆ, ಹೌದು, ಕೆಲವು ಗೌರವ ಇರುವ ವ್ಯಕ್ತಿಗಳ ಜೊತೆ ನಮಗೆ ಬದುಕು ನಿಲ್ಲಿಸುತ್ತೆ. ಪರೀಕ್ಷಿಸ್ತಾನೆ ಭಗವಂತ ನಮ್ಮನ್ನ. ಅದೊಂದು ರೀತಿ ಕೆಲವರಿಗೆ ದೈಹಿಕ ಅನಾರೋಗ್ಯ, ಕೆಲವರಿಗೆ ಮಾನಸಿಕ ಅನಾರೋಗ್ಯ, ಕೆಲವರಿಗೆ ಬುದ್ಧಿಗೆ ಅನಾರೋಗ್ಯ, ವ್ಯವಹಾರಕ್ಕೆ ಅನಾರೋಗ್ಯ, ಈ ಥರದ್ದು ಭಾವಾರ್ಥಗಳನ್ನ ತುಂಬಿಸ್ತಕ್ಕಂಥದ್ದಾಗುತ್ತೆ. ನಮ್ಮ ಕರ್ಮಕ್ಕೆ ತಕ್ಕಂತೆ ಇಂಥದ್ದೊಂದು ಒಳ್ಳೆ ಗೆಳೆತನ, ಕೆಟ್ಟ ಗೆಳೆತನ, ಅವ್ರು ಯಾರೋ ಬರ್ತಾರೆ, ಅವ್ರು ನಮ್ಗೆ ಪರಿಚಯನೇ ಇಲ್ಲ, ಏನು ಬೇಡ, ನಮ್ಮ ಮಗು ನಮಗೆ ಪರಿಚಯ ಇದೆಯಾ, ಅವನು ನಮಗೆ ಪ್ಲಾನ್ ಮಾಡಿ ಹೇಳಿ ಬಂದಿದ್ದಾನೆ, ಇಲ್ಲ ನಾವು ಪ್ಲಾನ್ ಮಾಡಿ ನೀನು ಇಂಥವನ್ನೇ ಹುಟ್ಟಬೇಕು, ನೀನು ನನ್ನ ಮಗನಾಗ ಹುಟ್ಟಬೇಕು, ನೀನು ಹೈಟ್ ಇಷ್ಟಿರಬೇಕು, ನೀನು ಇಂಥ ಓದಬೇಕು, ಇಂಥ ಸ್ಕೂಲ್ಗೆ ಹಾಕ್ತೀನಿ, ಇಂಥ ಬಟ್ಟೆ ಕೊಡಿಸ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಹೋಟೆಲ್ ತುಂಬಿಸ್ಕೊಂಡು ಅವನನ್ನು ಭೂಮಿಗೆ ಇಳಿಸೋದು. ಗೊತ್ತೇ ಇಲ್ಲ ಅವನು ಯಾರೋ ಹಿಂದಿನ ಜನ್ಮದಲ್ಲಿ, ನಾವು ಯಾರೋ ಹಿಂದಿನ ಜನ್ಮದಲ್ಲಿ, ಎಲ್ಲಿಂದ ಹೇಗೆ ಈ ಸೃಷ್ಟಿಯ ಮಾಯೆ ನಡೆಯುತ್ತೆ ಅನ್ನೋದಾದರೆ ಅದೊಂದು ವಿಚಿತ್ರ. ನೀವು ನಂಬ್ತೀರಾ? ಏಕಲವ್ಯ 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 ಅಂತ ಹೇಳ್ತೀವಲ್ವಾ, ಆತ ಖುದ್ದು ಕೃಷ್ಣರಿಗೆ ಏನಾಗಿದ್ದ ಗೊತ್ತಾ? ಒಬ್ಬ ಸೋದರತ್ತೆಯ ಮಗ. ಹೇಗೆ ಕುಂತಿಯ ಮಕ್ಕಳು ಪಾಂಡವರಾಗಿದ್ರೋ ಹಾಗೆ ಇನ್ನೊಂದು ಸೋದರತ್ತೆಯ ಮಗ ಶಿಶುಪಾಲ, ಇನ್ನೊಂದು ಸೋದರತ್ತೆಯ ಮಗ ದಂತವಕ್ರ, ಇನ್ನೊಂದು ಸೋದರತ್ತೆಯ ಮಗ ಏಕಲವ್ಯ. ಅಂದ್ರೆ ನಂಬ್ತೀರಾ? ಎಲ್ಲೋ ಸಿಕ್ಕಂತ ಲೇಖನ ಇದು. ಆವತ್ತಿನ ಕಾಲದಲ್ಲಿ ಯಾವ ಕುಲವನ್ನ ಆಳ್ತಿದ್ರು, ಆ ಕುಲಕ್ಕೆ ಯಾವ ಕುಲವೃತ್ತಿ ಮಾಡ್ತಿದ್ರೋ ಆ ಒಂದು ಭಾವಕ್ಕೆ ಲೆಕ್ಕ. ಆತನ ಸೋದರತ್ತೆ ಒಬ್ಬಳು ಆದಿವಾಸಿ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಆದಿವಾಸಿ ರಾಜನ ಮಗನೇ ಏಕಲವ್ಯ. ನಂಬ್ತೀರಾ? ನೋಡಿ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿಂದ ಏಕಲವ್ಯನ ಸಂಹಾರವು ಕೃಷ್ಣರಿಂದಲೇ ನಡೆಯುತ್ತೆ. ನೆನಪಿಟ್ಟುಕೊಳ್ಳಿ. ಧರ್ಮ ಪ್ರವರ್ತಕ. ಯಾವಾಗ ಧರ್ಮದ ಒಂದು ಮೇಲೆ ಅಟ್ಟಹಾಸ ಮೀರುತ್ತೋ, ಸ್ವಂತ ಸೋದರಳಿ ಅಂತ ಕೂಡ ನೋಡ್ಲಿಲ್ಲ ಶಿಶುಪಾಲ. ದಂತವಕ್ರ ಅದು ಬಿಡಿ, ಸ್ವಂತ ಸೋದರ ಮಾವ ಅಂತ ಕೂಡ ನೋಡ್ಲಿಲ್ಲ. ಹೌದು, ನಾವೇನ್ ಮಾಡ್ತೇವೆ ಗೊತ್ತಾ? ಕೈ ಕಟ್ಕೊಂಡು ಕೂತ್ಕೊಬಿಡ್ತೇವೆ. ಅಂತ ಒಂದು ಗೌರಿ ಹಬ್ಬ ಇವತ್ತು. ಯಾಕಿದನ್ನ ಹೇಳ್ತಿದ್ದಾನೆ ಅಂದ್ರೆ, ನಮಗೆ ಹೊಡೆದಾಟ ಬೆಡೆದಾಟ ಬರೋಲ್ಲ, ನಾವು ಹೊಡೆಯೋ ಆಗಿಲ್ಲ. ಕಾನೂನಿದೆ, ಕಾನೂನಿನ ಮೂಲಕ ಯುದ್ಧ ಮಾಡಬೇಕು. ಅರೆ, ಧರ್ಮವನ್ನು ನೆಚ್ಕೊಂಡು ಕೂತ್ಕೋಬೇಡಿ. ಧರ್ಮ ಬಂದು ನಿಮ್ಮ ಮನೆಯ ಒಳಗಡೆ. ಸ್ವರ್ಣ ಗೌರಿ ವ್ರತ ನೆನಪಿಟ್ಕೊಳ್ಳಿ, ಹೇಳ್ಕೊಡ್ತಿದ್ದೇನೆ. ನಿಮ್ಮ ಮನೆ ಒಳಗಡೆ, ಹೊರಗಡೆ ಧರ್ಮ ಅಂತ ಹೋದ್ರಿ ಮನುಷ್ಯ ಮಹಾಮೋಸ.
ನನಗೆ ಮೊನ್ನೆ ನಮ್ಮ ವಕೀಲರು, ಗುರುಗಳೇ ರೈಟಿಂಗಲ್ಲಿತ್ತ ಮಾತು, ರೈಟಿಂಗಲ್ಲಿತ್ತ ಸರ್. ನಿಮ್ಮ ಗುರೂಜಿ ಎಲ್ಲ ಪಕ್ಕಕ್ಕೆ ತೆಗ್ದಿಡಿ ಗುರುಗಳೇ. ರೈಟಿಂಗಲ್ಲಿತ್ತ, ಡಾಕ್ಯುಮೆಂಟೇಶನ್ ಇತ್ತ. ಹೌದು, ಅದ್ಭುತ. ಹಿ ಟಾಟ್ ಮಿ ದ ಬಿಗ್ಗೆಸ್ಟ್ ಲೆಸನ್ ಇನ್ ಮೈ ಲೈಫ್. ಏನು ಮಾಡಿದರೂ ಬರವಣಿಗೆ ಇಲ್ಲದೆ ಮಾಡಲೇಬಾರ್ದು ಗುರೂಜಿ. ಇಂಥದ್ದು ಎಷ್ಟು ಕೇಸುಗಳು ನಾವು ನೋಡಿಲ್ಲ, ಎಷ್ಟು ಮೋಸಗಳು ನೋಡಿಲ್ಲ, ತಗೊಂಡವನೇ ಇಲ್ಲ ಅಂತಾನೆ. ಅದಕ್ಕೊಂದು ನೋ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಇದು ಸರಿ, ನಿಮಗೆ ದುಡ್ಡು ಕೊಡ್ತೀನಿ ಅಂತ ಮಾತ್ರ ತಗೊಂಡೋಗಿದ್ದು, ಅವ್ರು ಬರ್ಕೊಟ್ಟಿದಾರಾ? ಎಲ್ಲ ಕ್ಲಿಯರ್ ಆಯ್ತು ಸರ್, ನಾವು ಕೊಟ್ಬಿಟ್ಟಿದ್ದೀವಿ. ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಟೈಮ್. ಬರೆದು ಕೊಟ್ಟಿದ್ದಾರಾ? ನೀವು ಕೇಳಿ ನೋಡಿ. ಆ ವ್ಯಕ್ತಿ ವ್ಯವಹಾರಸ್ಥನಾದರೆ ಬರೆದು ಕೊಡುವುದಿಲ್ಲ, ಧರ್ಮಸ್ಥನಾದ್ರೆ ಬರ್ಕೊಡ್ತಾನೆ, ನ್ಯಾಯಸ್ಥನೂ ಬರ್ಕೊಡ್ತಾನೆ. ಆದ್ರೆ ಎರಡಕ್ಕೂ ಮೀರಿದವನು ಬರೆದು ಕೊಡುವುದಿಲ್ಲ. ಸ್ವರ್ಣ ಗೌರಿ ವ್ರತ ಇದು ಹೇಳ್ತಾ ಇದೆ. ನಿಮ್ಮ ಮನೇಲಿ ಗೌರಿ ನಿಂತ್ಕೋಬೇಕಾದರೆ ಕೃಷ್ಣರು ತಿಳಿಸ್ಕೊಟ್ಟಂಥದ್ದು. ತಪ್ಪು ಮಾಡಿದಾಗ ಆ ಕಾಲದಲ್ಲಿ ಬಿಡಿ, ಯುದ್ಧಗಳಿತ್ತು, ಮಾಡ್ಬೋದಿತ್ತು. ಆದ್ರೆ ನಾವು ರಾಜರುಗಳಲ್ವಲ್ಲ. ಹೌದು, ನಾವು ಕಾನೂನನ್ನ ನಮ್ಮ ಕೈಗೆ ತಗೊಳ್ಳೋ ಆಗಿಲ್ವಲ್ಲ. ಯಾರು ತಪ್ಪು ಮಾಡಿದ್ರು ಕಾನೂನನ್ನ ಕೈಗೆ ತಗೊಳ್ಳೋಕೆ ರಾಜನಿಗೂ ಅಧಿಕಾರ ಇಲ್ಲ, ಗೊತ್ತಿದೆಯಾ? ಇವತ್ತು ಸಂಜೆ ಈ ಗೌರಿ ಹಬ್ಬದ ಪ್ರಯುಕ್ತ ದೊರೆಗೊಂದು ಸಂಕಷ್ಟ, ಪ್ರಜೆಗಳಿಗೊಂದು ಮಹಾ ಕಷ್ಟ. ಖಂಡಿತ ನೇರ ಕಾರ್ಯಕ್ರಮದಲ್ಲಿ ಇರ್ತೇನೆ. ಗೌರಿ ಪಂಚಾಂಗ ಯಾರನ್ನೂ ಬಿಡಲ್ಲ. ದಶರಥ ಚಕ್ರವರ್ತಿ, ಆ ಶ್ರವಣ ಕುಮಾರನ ತಂದೆ ತಾಯಿ ಎಂತೆಂತ ಮಾತು ಕೇಳ್ತಾರೆ ಗೊತ್ತಾ? ರಾಜ, ನಿನಗೆ ಶಬ್ದವೇದಿ ವಿದ್ಯೆ ಬರುತ್ತೆ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕುಡಿಯೋ ನೀರ ಹತ್ರ ಒಂದು ಸದ್ದು ಬಂದ್ರು ಅದು ಒಂದು ಪ್ರಾಣಿ ಆಗಿರ್ಬೋದು. ಒಬ್ಬ ರಾಜನಿಗೆ ಯುದ್ಧಾಕಾಂಕ್ಷೆ ಇರಬೇಕು, ಆದ್ರೆ ವಿಪರೀತ. ಹಾಗೇ ಒಂದು ಕಾಡು ಪ್ರಾಣಿಗಳ ಮೇಲೆ ಯುದ್ಧ ಮಾಡತಕ್ಕಂಥ ಜಾಸ್ತಿ ಆದಾಗ ಆ ಕಾಲದಲ್ಲಿ ಬರೋರು. ಈಗ ನೋಡಿ, ಉತ್ತರ ಪ್ರದೇಶದಲ್ಲಿ ಈ ತೋಳುಗಳ ಕಾಟಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಅವರು ಶೂಟೆಡ್ ಸೈಟ್ ಆರ್ಡರ್ ಕೊಟ್ಟಿದ್ದಾರೆ. ಹೌದು, ತೋಳುಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ಆದ್ರೆ ಮನುಷ್ಯನ ಮೇಲೆ ಎರಗ್ ಬರ್ತಿದೆ ಅದು ನೋಡ್ತಿಲ್ಲ ಅದು. ಈಗ ನಮ್ಮನ್ನು ಕಾಪಾಡ್ಕೋಬೇಕು ಅಂದ್ರೆ ಆ ಪಶುವನ್ನ ಏನ್ ಮಾಡ್ಬೇಕು? ಅದನ್ನ ಬಲೆ ಹಾಕೋಣ, ಇಡೋಣ ಅಂದ್ರೆ ಅಟ್ಯಾಕ್. ಯಾರ್ಯಾರನ್ನೋ ಹರಿದು ಮುಕ್ಕಿ ತಿಂತಿದ್ದಾವೆ ತೋಳುಗಳ ಗ್ಯಾಂಗು. ಈಗ ರಾಜನಾದವನ್ ಏನ್ ಮಾಡ್ಬೇಕು ಹೇಳಿ? ಕಾನೂನನ್ನ ಕೈಗೆ ತಗೋಬೇಕು, ಕಾನೂನನ್ನ ಪರಾಮರ್ಶಿಸ್ಬೇಕು, ಇದು ಮಾಡಬಹುದಾ ವಿಚಾರಿಸಿರ್ತಾರೆ. ಶೂಟೆಡ್ ಸೈಟ್ ಆರ್ಡರ್ ಕೊಟ್ಟಿದ್ದಾರೆ. ಶೂಟೆಡ್ ಸೈಟ್ ಆರ್ಡರ್. ಕೆಲವೊಂದು ಈ ಡಕಾಯಿತಿಗಳು, ದರೋಡೆಕೋರರು, ಪೊಲೀಸವರು ಮಂಡಿ ಕೆಳಗಡೆನೆ ಸುಡಬೇಕು ಅನ್ನೋದಿದೆ ರೂಲ್. ಅವನ್ ಯಾವ್ದೋ ಆಂಗಲ್ ಅಲ್ಲಿ ಹಿಂಗೆ ಅಂತ ಹೇಳ್ಬಿಟ್ಟು ದಬಾಲ್ ಅಂತ ಬಿದ್ದ, ಇನ್ನೊಂದು ಆಗ್ಬೋದು. ಅವನು ಹತ್ಯೆ ಮಾಡಿ ಓಡೋಗ್ಬೇಕಾದ್ರೆ ಅದೆಲ್ಲ ಅಷ್ಟೊಂದು ಪರಾಮರ್ಶೆ ಇನ್ನೊಂದಿದೆ. ಅದಕ್ಕೂ ಇಲಾಖೆ ಎನ್ಕ್ವೈರಿ, ಅದಕ್ಕೊಂದು ಇನ್ನೊಂದು ಲೆಕ್ಕ ಇದೆ. ಆದ್ರೆ ಅವನು ಘನಘೋರ ತಪ್ಪು ಮಾಡಿ ಹೋಗ್ತಿರ್ಬೇಕಾದ್ರೆ ಶೂಟೆಡ್ ಸೈಟ್ ಅಂತ ಹೇಳ್ಬಿಡ್ತಾರೆ. ಡೋಂಟ್ ಇವನ್ ಲುಕ್ ಟೆರರಿಸ್ಟ್ಗಳು. ಈಗ ನಮ್ಮ ಬಾರ್ಡರ್ ಪ್ಲೇಸ್ ಅಲ್ಲಿ ಅಯ್ಯ ಟೆರರಿಸಂ ಬಿಟ್ಬಿಡು. ಈಗ ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ನಡೀತಿದ್ದು, ಬಂದು ನುಗ್ಗಬೇಡ ನೀನ್ ಪ್ಲೀಸು, ನಮ್ ಬೌಂಡ್ರಿ ದಾಟಬೇಡ, ಇದೆಲ್ಲ ಅವನ್ ಕೇಳೋದೇ ಇಲ್ಲ. ಅವನಿಗೆ ಒಂದೇ ಶೂಟೆಡ್ ಸೈಟ್. ಅವನೇ ನಮ್ಮನ್ನ ನೋಡದೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ನಮ್ಮನ್ನ ಸುಡ್ತಾ ಇರ್ಬೇಕಾದ್ರೆ, ನಮ್ಮೂರ್ನ ಸುಡ್ತಿರ್ಬೇಕಾದ್ರೆ ನಾವು ಬಂದು ಜಪ ಪ್ರಾರ್ಥನೆ, ಅಯ್ಯೋ ನನ್ನ ಧರ್ಮ ದೇವತೆ ಬರ್ತಾನೆ, ನನ್ನ ಕೃಷ್ಣ ಬರ್ತಾನೆ. ಖಂಡಿತ ಅಲ್ಲ, ಕೃಷ್ಣನೇ ತೋರಿಸ್ಕೊಟ್ಟಿದ್ದಾನೆ. ತೆಗೆದುಕೋ. ಸ್ವಂತ ಮಾವಯ್ಯನನ್ನ ಬಿಡ್ಲಿಲ್ಲ, ಅಳಿಯಂದ್ರಗಳನ್ನ ಬಿಡ್ಲಿಲ್ಲ. ಅದು ಬಿಡಿ, ಪಾಂಡವರಿಗೆ ಹೇಳ್ತಾನಲ್ಲ, ನೀವೇನಾದರೂ ಧರ್ಮದ ಹಾದಿ ಇಲ್ಲದಿದ್ರೆ ಫಸ್ಟ್ ಹೊಡಿತಾ ಇದ್ದಿದ್ದೆ ನಿಮ್ಮನ್ನ ಅಂತ ಹೇಳ್ತಾನೆ. ಧರ್ಮ ಇದ್ದಿದ್ದಕ್ಕೆ ಅವರ ಪಕ್ಕದಲ್ಲಿ ನಿಂತಿದ್ದು ನನ್ನ ಧರ್ಮ ದೇವತೆ. ಈ ಗೌರಿ ಹಬ್ಬಕ್ಕೆ ಇದನ್ನ ನೆನಪಿಟ್ಕೊಳ್ಳಿ ಮಕ್ಕಳೇ. ಯಾವ್ದ್ಯಾವುದೋ ಬರ್ತಿದ್ದಾವೆ ಈಗ. ನ್ಯಾಯದ ಪರಿಧಿಯಲ್ಲಿ ಅದನ್ನ ಚೆಕ್ ಮಾಡಿ. ನ್ಯಾಯ ಅನ್ನೋದು ಕೋರ್ಟಲ್ಲೇ. ಕೈಗೆ ಅಸ್ತ್ರ ತಗೋಬೇಡಿ, ಏನೇನೂ ಮಾಡಬೇಡಿ, ತಪ್ಪಾಗುತ್ತೆ ಅದು. ನೀವ್ಯಾರು ಸಾಮಾನ್ಯ ಪ್ರಜೆ, ಸಾಮಾನ್ಯರಾಗೇರಿ. ನುಗ್ಬಿಡೋದು, ಅಲ್ಲಿ ಯಾರೋ ದನದ ಮಾಂಸ ತಗೊಂಡು ಹೋಗ್ತಿದ್ದಾರೆ, ಗೋ ರಕ್ಷಣೆ ಇದ್ದಾರೆ, ಹೋಗಿ ಕಂಪ್ಲೇಂಟ್ ಕೊಡಿ, ಅದಕ್ಕೊಂದು ಫೋಟೋಸು ಇನ್ನೊಂದು ತಗೊಳ್ಳಿ, ಇರ್ಲಿ. ಪೊಲೀಸವ್ರ ಜೊತೆಲೇ ಹೋಗ್ಬಿಡಿ, ಬನ್ನಿ ಸ್ವಾಮಿ ಈ ಥರದ್ದು ನಡೀತಿದೆ, ಅಲ್ಲೆಲ್ಲ ತಪ್ಪು ನಡೀತಿದೆ. ಖಂಡಿತ ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ, ಬರ್ತಾರೆ, ಖಂಡಿತ ಇದೆ. ಅಲ್ಲಿ ತಪ್ಪು ನಡೀತಿದೆ ಅಂದ್ರೆ ನೋಡಿ, ಮೊನ್ನೆ ಯಾವುದೋ ಒಂದು ಸಂಸ್ಥೆ ಮೇಲೆ, ವಿದ್ಯಾಸಂಸ್ಥೆ ಮೇಲೆ ರೈಡ್ಗೆ ಹೋದ್ರೆ ಅಲ್ಲಿ
ಉದ್ದೀಪನಗೊಳಿಸ್ತಕ್ಕಂಥ ಒಂದು ಲೇಖನ ಸಿಗುತ್ತೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಒಂದು ಪುಸ್ತಕ ಸಿಗುತ್ತೆ. ಕೋಟಾ ನೋಟು ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಒಂದು ಧರ್ಮ ಬೋಧನೆಯ ಸಂಸ್ಥೆ. ಕೋಟಾ ನೋಟ್ ಜೊತೆಗೆ ಈ ಪುಸ್ತಕವನ್ನು ಪ್ರಿಂಟ್ ಮಾಡಿ ಹಂಚುವಂತ ಪ್ಲಾನ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಸಿಕ್ಕಾಕೋತಾರೆ. ನ್ಯಾಯವಾದ ಅಧಿಕಾರಿಗಳು ಇದ್ದಾರೆ, ನೆನಪಿಟ್ಟುಕೊಳ್ಳಿ. ನ್ಯಾಯ ಇದೆ ಮಕ್ಕಳೇ, ಇದೆ. ನ್ಯಾಯವೇ ದೇವರು. ಕಲಿಯುಗಕ್ಕೆ ನಾವು ಹೋಗ್ಬೇಕು. ಸಾಮಾನ್ಯರು ನಾವು ಕೈಗೆಲ್ಲ ತಗೊಂಡು ಯಾರನ್ನ ಹೊಡೆದು ಬಿಡ್ತೀವಿ, ಬಡಿದು ಬಿಡ್ತೀವಿ, ಸಾಯಿಸ್ಬಿಡ್ತೀವಿ, ಚುಚ್ಚು ಬಿಡ್ತೀವಿ. ಇವೆಲ್ಲ ಮಾಡೋ ಆಗಿಲ್ಲ ಮಕ್ಕಳೇ, ಮಾಡುವ ಆಗಿಲ್ಲ. ಪಬ್ಲಿಕ್ ಆರಗನ್ಸಿಗೆ ತೋರಿಸೋ ಆಗಿಲ್ಲ. ಎಲ್ಲೋ ಒಂದೊಂದು ಸಮಯ ನಾವು ಮನುಷ್ಯರು, ಉಪ್ಪು ಖಾರ ತಿನ್ನೋ ಮನುಷ್ಯರು, ಒಂದೊಂದು ಸಮಯ ಆಗಿಬಿಡುತ್ತೆ. ಕ್ಷಮೆ ಕೇಳ್ಬಿಡೋಣ. ಆಯ್ತು ಸ್ವಾಮಿ, ಗೊತ್ತಿಲ್ಲ, ಬಾಯಿ ಜಾರಿ ಆಡ್ಬಿಟ್ಟೆ, ಬಾಯಿ ಜಾರಿ ಮಾತಾಡ್ಬಿಟ್ಟೆ, ಬಾಯಿ ಜಾರಿ ಇದು ಮಾಡಿಬಿಟ್ಟೆ, ಬುದ್ಧಿ ಜಾರಿ ಮಾಡಿಬಿಟ್ಟೆ, ನನ್ನ ಕ್ಷಮೆ. ಹೌದು, ನೆನಪಿಟ್ಕೊಳ್ಳಿ, ಭಾರತದ ಸಂವಿಧಾನದ ನಮ್ಮ ಕಾನೂನು ಇದೆಯಲ್ಲ ಎಷ್ಟು ದೊಡ್ಡ ಸ್ಟ್ರಾಂಗ್ ಅಂದ್ರೆ, ಅಕಸ್ಮಾತ್ ಕೋಪದಿಂದ, ಅಕಸ್ಮಾತ್ ಆತುರದಿಂದ ಏನೋ ಒಂದು ತಪ್ಪು, ಕೊಲೆ, ಅದಕ್ಕೆ ಕೊಡೋ ಶಿಕ್ಷೆ, ಪ್ಲಾನ್ ಮಾಡಿ ಕೊಲೆ ಮಾಡುವ ಶಿಕ್ಷೆ ತುಂಬಾ ವ್ಯತ್ಯಾಸ ಇದೆ. ಬೇಕಾದ್ರೆ ಯಾರಾದ್ರೂ ವಕೀಲರನ್ನ ಕೇಳಿ. ಆತುರದಲ್ಲಿ ಯಾರನ್ನೋ ಹಿಂಗೆ ಹೊಡೆದ್ಬಿಟ್ಟು ಥಟ್ಟಂತ ಹೋಗ್ಬಿಡ್ತು ಪ್ರಾಣ. ಆಯ್ತು. ಒಂದು ಉದಾಹರಣೆ, ಗೊತ್ತಿಲ್ಲ, ಬರ್ಬೇಕಾದ್ರೆ ಅವನು ಅಡ್ಡ ಬಂದ್ಬಿಟ್ಟ, ಕಾರು ಆಕ್ಸಿಡೆಂಟು, ಇಂಜುರಿ, ಪೆಟ್ಟು, ಸಾವು. ಎಸ್, ಆಕಸ್ಮಿಕ, ಪ್ಲಾನ್ಡ್ ಅಲ್ಲ ಅದು. ಆತನು ಬಂದ, ನಾನು ನೋಡ್ಕೊಳ್ಳಿಲ್ಲ. ಇಲ್ಲ ಸ್ವಾಮಿ, ನೋಡ್ಕೊಳ್ಳಿಲ್ಲ ಸ್ವಾಮಿ, ನೋಡ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಕೊಡೋ ಶಿಕ್ಷೆ ಬೇರೆ. ಹಾಗೆಯೇ ಪ್ಲಾನ್ ಮಾಡಿ ಕಾರ್ ಎತ್ಕೊಂಡೋಗಿ ಗುದ್ದು ಸಾಯಿಸೋದಿದೆಯಲ್ಲ, ಅದು ಕೊಡೋದು ದೊಡ್ಡ ಶಿಕ್ಷೆ. ಇದೇ ಕಾನೂನಿದೆ, ಅವ್ರು ನೋಡ್ಕೋತಾರೆ. ಕಾನೂನಿನ ಹತ್ರ ಹೋಗಿ ನೀವು ಅನ್ಕೋಬಹುದು, ಲೇಟ್ ಆಗ್ಬೋದು. ಜಸ್ಟಿಸ್ ಮೇ ಬಿ ಡಿಲೇಡ್, ಜಸ್ಟಿಸ್ ಕೆನಾಟ್ ಬಿ ಡಿನೈಡ್. ಹೌದು, ನ್ಯಾಯ ಕೊಡಿಸ್ಲಿಕ್ಕೆ ತುಂಬಾ ಸ್ವಲ್ಪ ಸಮಯ ತಗೊಳುತ್ತೆ. ಹೌದು, ಅವರು ಪರಾಮರ್ಶಿಸ್ತಾರೆ, ಬೇರೆ ಬೇರೆ ಕಾನೂನು, ಬೇರೆ ಬೇರೆ ಮಜಲುಗಳು ಎಲ್ಲ ನೋಡ್ತಾರೆ. ನಂಬಬೇಡಿ, ಬರವಣಿಗೆ ಇಲ್ಲದೆ ವ್ಯವಹಾರ ಮಾಡಬೇಡಿ, ನಿಮ್ ಕಾನೂನನ್ನ ಕೈಗೆ ಎತ್ಕೋಬೇಡಿ, ಹತ್ಯೆ ಆತ್ಮಹತ್ಯೆ ಎರಡೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾಗ್ಬಿಡುತ್ತೆ ಕಾನೂನಿದೆ. ಪೊಲೀಸರು ಕೂಡ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೀವು ವಕೀಲರ ಮೂಲಕ PCR ಅಂತ ಒಂದು ಹಾಕಿಸ್ಬಿಟ್ಟು FIR ಬುಕ್ ಮಾಡಿಸ್ಬಿಟ್ಟು ಕೇಸ್ ಹಾಕಿಸ್ಬೋದು. ಪೊಲೀಸರು ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ. ನನಗೊಬ್ಬ ಪೊಲೀಸ್ ಅಧಿಕಾರಿ ಗೈಡೆನ್ಸ್ ಮಾಡಿದ್ರು, ನೋಡಿ ಸರ್ ಹಿಂಗೆ ಆಗ್ಬಿಟ್ಟಿದೆ ಸರ್, ಈ ಥರದ್ದೆಲ್ಲ ಮಾಡಿ ನಾನು ತೀರ್ಸಿದ್ದೇನೆ ಬೇರೆಯವ್ರಿಗೆ, ಈಗ ನೋಡಿದ್ರೆ ಈ ಥರದ್ದಿದೆ ಸರ್. ಆಯ್ತು ಗುರುಜಿ, ನೋಡಿ ಟೈಮ್ ಕೊಡಿ, ಆಗ್ಲಿಲ್ಲ ಅಂದ್ರೆ PCR ಹಾಕ್ಸಿ FIR ಬುಕ್ ಮಾಡ್ತೇವೆ, ದೆನ್ ಡನ್. ಎಸ್, ಈಗ ಹೋಗೋದು, ಹೊಡೆಯೋದು, ಬಡಿಯೋದು, ಅವ್ಯಾಚ ಶಬ್ದ ಮಾತಾಡೋದು, ಕೆಟ್ಟದಾಗ ಬೇಡ. ಮನಸ್ಸು ಕೆಡಿಸ್ಕೊಳ್ಳೋದು, ಬುದ್ಧಿ ಕ್ರೋಧೋನ್ಮತ್ತರ ಆಗ್ಬಿಟ್ಟು ನಾವ್ ಇನ್ನೇನೋ ಮಾಡೋದು. ಆ ವ್ಯವಹಾರವೇ ಮಾಡಬಾರ್ದಿತ್ತು. ದಯಮಾಡಿ ಹೇಳ್ತಾನೆ, 20,000 30,000 ಆಯ್ತು, ಹಂಗ್ ಮಾಡಿ. ಅದಕ್ಕೆ ಮೇಲೆ ಹೋಗ್ಬೇಡಿ ಮಕ್ಕಳೇ, ದಯಮಾಡಿ ಹೇಳ್ತಾನೆ. ಗೌರಿ ಹಬ್ಬಕ್ಕೆ, ಯಾಕಂದ್ರೆ ಹೇಳಿದ್ನಲ್ಲ, ಗೌರಿ ಪಂಚಾಂಗ, ದೊರೆಗೊಂದು ಸಂಕಷ್ಟ, ಪ್ರಜೆಗಳಿಗೊಂದು ಮಹಾ ಕಷ್ಟ. ಏನೇನೋ ವಿಚಿತ್ರ ರೀತಿಯಲ್ಲಿ ಲೂಟಿ ಮಾಡ್ತಿದ್ದಾರೆ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಗುರುಜಿ 1 ಲಕ್ಷ ಕಳ್ಕೊಟ್ಟೆ. ಹೆಂಗೋ ಯಾವುದೋ ಒಂದು ಟಾಸ್ಕ್ ಕೊಡ್ತೀವಿ, ಅದನ್ನ ಫಿಲ್ ಮಾಡಿ, ವಿ ವಿಲ್ ಪೇ ಯು, ತಗೋ, ಅದಕ್ಕಿಷ್ಟು ಕಟ್ಟಬೇಕು, ಅದಕ್ಕಿಷ್ಟು ಬಂದಿದೆ, ಅದಕ್ಕಿಷ್ಟು ಸರ್ವಿಸ್ ಚಾರ್ಜಸ್ಸು, ಇನ್ನೊಂದು ಚಾರ್ಜು, GST, ಏನೇನೋ ಹೇಳ್ಬಿಟ್ಟಿದ್ದಾರೆ. ನೆನಪಿಟ್ಟುಕೊಳ್ಳಿ, ಈ ವಿಚಿತ್ರ ರೀತಿಯಲ್ಲಿ ತಮ್ಮ ಇದನ್ನ ಬಳಸ್ಕೋತಿದ್ದಾರೆ. ದಯಮಾಡಿ ಹೇಳ್ತೀನಿ, ವೆರಿ ಕೇರ್ಫುಲ್. 4 ಜನರ ಹತ್ರ ಕೇಳಿ. ಅದನ್ನೇ ವೈದಿಕ ಅನ್ನೋದು. ನೀವು ದೊಡ್ಡವರಾಗೋದು ಯಾವಾಗ ಗೊತ್ತಾ? 4 ಜನರ ಹತ್ರ ಕೇಳೋದು. ಇದು ಸರಿಯಾ? ಇದು ಒಂದು ಚಪ್ಪಲಿ ಅಂಗಡಿಗೆ ಹೋದಾಗ ಚಪ್ಪಲಿ ತಗೊಳಕ್ಕೆ 4 ಅಂಗಡಿ ಸುತ್ತಿಳಿತೀವಿ, 40 ಜೊತೆ ತೆಗೆದು ಹಾಕು ಬಟ್ಟೆ. ಒಂದು ತಿಂಡಿ ತಿನ್ಬೇಕಾದ್ರೆ ನಾನು ಮೊನ್ನೆ ಯಾರೋ ಪುಣ್ಯಾತ್ಮರು ಜಾಗ ತೋರಿಸಿದರೆ, ಮನ್ಸಿಗೆ ಹಿತ ಆಗಿದೆ, ಗೊತ್ತಿಲ್ಲ, ಅದು ದೈವಿಚ್ಛೆ. ಹೋಗಿದ್ದೇನೆ, ಸರ್ ಇಲ್ಲೊಂದು ಮೆಸ್ ಇದೆ ಬನ್ನಿ ಸರ್, ತುಂಬಾ ಚೆನ್ನಾಗಿದೆ. ಸರಿ, ತುಂಬಾ ಚೆನ್ನಾಗಿತ್ತು. ನಾವು ಹೊರಗಡೆ ತಿನ್ನೋಲ್ಲ, ನನ್ನ ಕಷ್ಟಗಳು ಬೇರೆ. ಚಪ್ಪಲಿ ಹಾಕೊಂಡು ಊಟ ಬಡಿಸೋ ಆಗಿಲ್ಲ, ಇದೆಲ್ಲ ಏನೇನೋ ಇದೆ. ಸೊ ನಾನು ನಂತರ ಇದ್ದಾಗ ತಿನ್ನೋಕ್ಕಾಗಲ್ಲ. ಏನ್ ಮಾಡ್ತೀರಿ? ಎಲ್ಲಿ ಹೇಗಿರ್ಬೇಕೋ ಆಗಿರ್ಬೇಕು. ಊಟದ ರುಚಿ ನೋಡಿ, ಅಲ್ಲಿ ನಾನು ನೋಡ್ತೇನೆ ಎಲ್ಲೆಲ್ಲಿಂದಲೂ ಬಂದು ತಿಂತಿದ್ದಾರೆ ಆ ಮೆಸ್ಸಲ್ಲಿ.
ತುಂಬಾ ಖುಷಿ ಆಗ್ಬಿಡ್ತು. ರುಚಿಯಾಗಿತ್ತು, ತುಂಬಾ ಚೆನ್ನಾಗಿ ಬಾಳೆ ಎಲೆಯಲ್ಲಿ ಇಟ್ಟಿದ್ರು. ಎಸ್, ಕೊಟ್ಟ ದುಡ್ಡಿಗೂ ತೃಪ್ತಿಯೇ, ಮನಸ್ತೃಪ್ತಿಯೇ ಅಲ್ಲಿಟ್ಟ. ಅದು ಪ್ರಚಾರ ಹೆಂಗ್ ಸಿಕ್ತು? ಮಾಡಿದ ಒಳ್ಳೆ ಕಾರ್ಯ, ಮಾಡಿದ ಒಳ್ಳೆ ಅಡಿಗೆ, ಮಾಡಿದ ಒಳ್ಳೆ ಸೇವೆ. ಹೌದು, ಆಟೋಮ್ಯಾಟಿಕಲಿ ಹಬ್ಬದ. ಇಟ್ ಟೇಕ್ಸ್ ಟೈಮ್. ಅವ್ರು ಒಂದೇ ವರ್ಷದಲ್ಲಿ ಆ ಹೆಸರು ಸಂಪಾದಿಸ್ಲಿಲ್ಲ. ಇಟ್ ಟೇಕ್ಸ್ ಟೈಮ್. ಏನೇ ಮಾಡಿದರು ಕೇಳಿ. ದೊಡ್ಡವರಾಗೋದು ಯಾವಾಗ ಗೊತ್ತರೆ ಕೇಳಿ ಮಾಡೋದು. ನನಗೂ ಗೊತ್ತಿಲ್ಲ, ಅಲ್ಲಿ ಹೋಗ್ತಾನೆ ಇನ್ನೊಂದು ಪೇಪರ್ ಗೊತ್ತಿಲ್ಲ, ವಕೀಲರು ಕೊಡೋಣ. ನಮ್ಮ ಗುರುಗಳು ಆಶ್ರಮ ಮಾಡಬೇಕು ಅಂತ ಹೇಳಿದಾರಲ್ವಾ, ಆ ಗೋಶಾಲೆ ಇನ್ನೊಂದು ಅಂತ, ಅದೊಂದು ಆತ್ಮತೃಪ್ತಿ ಆಗಲಿ. ಅದ್ರ ಜೊತೆಲಿ ನಾನು ಕೈ ಜೋಡಿಸ್ತೇನೆ. ಗುಡಿ, ಗೋಪುರ, ಅನ್ನಪೂರ್ಣ ಮಂದಿರ, ಕಲ್ಯಾಣ ಮಂದಿರ, ಥರದ್ದು ಏನೇನೋ ನಮ್ಮ ಗುರುಗಳು ಹೇಳ್ತಿದ್ರು. ಆಯ್ತು ಗುರುಗಳೇ, ನಾನು ಒಂದು ಇಟ್ಟಿಗೆ ಹಾಕ್ತೇನೆ, ನಾನು ಒಂದು ಪಾದರಕ್ಷೆ ಆಗ್ತೇನೆ ದೈವ ಕಾರ್ಯಕ್ಕೆ ಅನ್ನತಕ್ಕಂಥದ್ದು. ಎಲ್ರಿಗೂ ಅಂತ ಕಾರ್ಯ ಸಿಗೋಲ್ಲ, ರೈಟ್? ಬರವಣಿಗೆ ಇರಲಿ. ನಮ್ಮ ವಕೀಲರು ಹೇಳ್ಕೊಟ್ಟಿರೋದು ಎವ್ರಿಥಿಂಗ್ ಡಾಕ್ಯುಮೆಂಟೇಶನ್. ಯಾರ್ಯಾರ್ದೋ ಮಾತು ಕೇಳಿ ಇನ್ಯಾವುದೋ ಇನ್ವೆಸ್ಟ್ಮೆಂಟ್ ಬೋಗಸ್ಸು, ಅದು ಇದು ಅನ್ನತಕ್ಕಂಥದ್ದು. ಗೌರಿ ಹಬ್ಬಕ್ಕೆ ಹೇಳ್ತಿದ್ದೇನಲ್ವಾ, ಜನಗಳಿಗೆ ಮಹಾ ಕಷ್ಟವೊಂದೆರಗಲಿದೆ. ಬಲೂನ್ ಈಸ್ ಗೋಯಿಂಗ್ ಟು ಬ್ಲಾಸ್ಟ್ ಅಪ್. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಬೇಡ ಅನ್ಸ್ಬಿಡುತ್ತೆ. ಯಾಕಂದ್ರೆ ವೈರಾಗ್ಯದ ರಾಶಿಗೆ ಶನಿ ಪ್ರವೇಶ ಆಗ್ತಾನೆ. ನೆನಪಿಟ್ಟುಕೊಳ್ಳಿ, ವೈರಾಗ್ಯದ ರಾಶಿಗೆ. ವೈರಾಗ್ಯ ಯಾವಾಗ ಬರೋದು? 30 ವರ್ಷಗಳಿಗೊಮ್ಮೆ, 60 ವರ್ಷಗಳಿಗೊಮ್ಮೆ, 90 ವರ್ಷಗಳಿಗೊಮ್ಮೆ ಆ ಪುಣ್ಯಾತ್ಮ ಮೀನು ರಾಶಿಗೆ ಮುಂದಿನ ವರ್ಷ ಪ್ರವೇಶ. ಬಟ್ ಅದಕ್ಕೆ ಮೊದಲೇ ಆತನ ನಿಯಮ ಇದೆ. ತೋರಿಸ್ಕೊಡ್ತಾನೆ. ಒಂದು 90 ದಿನ ಇಲ್ಲ 9 ತಿಂಗಳು ಮೊದಲೇ ಸ್ಥಾನ ಪಲ್ಲಟಂ, ವೈರಾಗ್ಯಂ ಎಲ್ಲ ಬಿಟ್ಟು ಹೋಗ್ಬಿಡೋಣ ಇನ್ನೇನು ಅನ್ನಿಸುವಷ್ಟರ. ಅದು ಗುರುವಿನ ಮನೆಗೆ, ಗುರುಸಾರದಲ್ಲಿ ಶನಿ ಬಂದು ನಿಂತ್ಕೊಳ್ಳೋದು. ಮೊದಲೇ ತೋರಿಸ್ತಾನೆ. ಗೌರಿ ಹಬ್ಬಕ್ಕೆ ಮೊದಲೇ ಹೇಳ್ತಾರೆ. ಆದ್ರಿಂದ ಗೊತ್ತಿಲ್ಲದ ಮಾಡಬೇಡಿ. ಗೊತ್ತಿಲ್ಲದೊಂದು ವೆಚ್ಚ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಟಾಸ್ಕ್ಗಳು, ಆನ್ಲೈನ್ ಟಾಸ್ಕ್ಗಳು. ನನಗೆ ನಂಬಲ್ಲ, ಫೆಡೆಕ್ಸ್ ಇಂದ ಫೋನು, ಆಟೋ ಫೋನ್ ಬರುತ್ತೆ, ನಿಮ್ದೊಂದು ಪಾರ್ಸಲ್ ಇದೆ ನೋಡಿ ಅಂತ. ನಾನೇನಕ್ಕೆ ಫೆಡೆಕ್ಸ್ ಹೋಗೂ ಇಲ್ಲ, ಮಾಡೂ ಇಲ್ಲ, ಯಾವುದೂ ಇಲ್ಲ, ಬೇಕು ಇಲ್ಲ, ಇಲ್ಲವೇ ಇಲ್ಲ. ಬ್ಲಾಕ್ ಮಾಡ್ತಾನೆ. ಬ್ಲಾಕ್ ಮಾಡಿ, ಅನ್ನೋನ್ ನಂಬರ್ ಬಂತು ಅಂದ್ರೆ ಬ್ಲಾಕ್ ಮಾಡಿ, ತೆಗಿಬೇಡಿ. ಹಿಂದಿಲ್ ಮಾತಾಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಿಮಗೇನಕ್ಕೆ ಹಿಂದಿನಲ್ಲಿ ದರ್ದು ಮಾತಾಡೋಕೆ? ಇಂಗ್ಲೀಷಲ್ಲಿ ಮಾತಾಡೋಕೆ ಏನು ದರ್ದಿದ್ದೆ? ಅವನೇನೋ ಹೇಳ್ತಾನೆ, ಇನ್ನೊಂದೇನೋ ಹೇಳ್ತಾನೆ. 90% ನಿಮಗೆ ಬರೋ ಕಾಲ್ಗಳು ಬೋಗಸ್ ಕಾಲ್ಗಳೇ, ನೆನ್ಪಿಟ್ಕೊಳ್ಳಿ. ಶನಿ ಬಂದು ಟೆಲಿಕಾಂ ಕಾರಕ, ನೆನ್ಪಿಟ್ಕೊಳ್ಳಿ. ಈ 2 ವರ್ಷದಲ್ಲಿ, ಈ 3 ವರ್ಷದಲ್ಲಿ ನಡೆದಿರ್ತಕ್ಕಂಥ ಹಗರಣಗಳು, ಟೆಲಿಫೋನ್ ಮೂಲಕ ಎಷ್ಟು ದುಡ್ಡು ಹೋಗಿದೆ, ಎಷ್ಟು ಜನದ್ದು ಹೋಗಿದೆ. ಅದು 10 ರೂಪಾಯಿ, 10,000, 10 ಲಕ್ಷ, 10 ಕೋಟಿ, ಈ ಥರದಲ್ಲಾಗಿದೆ. ಬೆಂಗಳೂರಿಗೆ ಬಂದು ಅರೆಸ್ಟ್ ಮಾಡ್ತಾರೆ. ನಿಮ್ಮ ದುಡ್ಡು ಡಬಲ್ಲು, ತ್ರಿಬಲ್ಲು, ಇನ್ನೊಂದು ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗ್ ಮಾರ್ಕೆಟು, ಬಿಟ್ಕಾಯಿನ್ ಮಾರ್ಕೆಟು, ಏನೇನೋ ಹೇಳ್ತಿದ್ದಾರೆ. ದಯಮಾಡಿ ಎಚ್ಚರಿಕೆ. ಕೃಷ್ಣ ಅದನ್ನೇ ಹೇಳ್ಕೊಟ್ಟಿದ್ದು. ತಪ್ಪು ಮಾಡುತ್ತಿರುವಾಗ ಅವ್ರ ನಿರ್ಧಾರ ತಗೋಬಹುದು. ನೋಡಿ, ಆ ದಶರಥ ಮಾಡಿದ ತಪ್ಪು ಹೇಳ್ತಾರೆ, ರಾಜ ನೀನು ಮಾಡಿದ್ದು ತಪ್ಪು, ನೀನು ಶಿಕ್ಷೆ ಅನುಭವಿಸ್ಲೇಬೇಕು. ನಾವು ವಯಸ್ಸಾದ ಕಾಲದಲ್ಲಿ ನಮ್ಮ ಮಗನನ್ನು ಹೀಗೆ ಕಳ್ಕೊಂಡು ಒದ್ದಾಡಿ ಜೀವ ಬಿಡುತ್ತಿದ್ದೇವೆ. ನೀನು ಕೂಡ ವಯಸ್ಸಾದ ಕಾಲದಲ್ಲಿ ಒದ್ದಾಡಿ ಮಗನ ದೂರವಾದ ಅಗಲಿಕೆಯಿಂದ ಜೀವ ಬಿಡಬೇಕು ಅಂತ. ಅದು ದುಸ್ವಪ್ನಗಳು ನಡೆಯುತ್ತೆ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ದಶರಥನಿಗೆ ಮೊದಲೇ ಗೊತ್ತಾಗುತ್ತೆ, ಕರ್ಣನಿಗೂ ಗೊತ್ತಾಗುತ್ತೆ, ದುಸ್ವಪ್ನಗಳು ಬರುತ್ತೆ. ಕೃಷ್ಣ, ನನಗೆ ಗೊತ್ತಾಗ್ಬಿಡ್ತು, ಕೃಷ್ಣ ಇಷ್ಟು ದೂರ ಬಂದಾಯ್ತು, ಇನ್ನು ಈ ಯುದ್ಧ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಕೃಷ್ಣ. ನನಗೆ ಗೊತ್ತಾಗ್ಬಿಟ್ಟಿದೆ ದುಸ್ವಪ್ನಗಳು. ಇನ್ನೊಂದು ನಾನು ಈ ಕಡೆ ಬಂದಿದ ತಕ್ಷಣ ಇದೊಂದು ಧರ್ಮಭಂಗ ಮಾಡಲಾರೆ. ಮೊದಲೇ ಆಗಿದ್ರೆ ಮಾಡಿರ್ತಿದ್ನೇನೋ. ವಿಷವೃಕ್ಷದ ಮಹಾವೃಕ್ಷವಾಗಿಬಿಟ್ಟಿದ್ದೇವೆ. ಅದ್ರಲ್ಲಿ ನಾನು ಒಂದು ದೊಡ್ಡ ಕೊಂಬೆ ಆಗ್ಬಿಟ್ಟಿದೆ. ಈ ದುಷ್ಟ ಚತುಷ್ಟಯ ಕೂಟದಲ್ಲಿ ನಾನು ಒಬ್ಬ ಆಗ್ಬಿಟ್ಟು ನನ್ನ ನೆಚ್ಕೊಂಡೆ ಅವನು ಯುದ್ಧ ಮಾಡ್ತಿದ್ದ. ಅವನು ಭೀಷ್ಮನ್ ನೆಚ್ಕೊಂಡು ಮಾಡ್ತಿದ್ದನೋ ಏನೋ ನನಗೆ ನಂಬಿಕೆ ಇಲ್ಲ. ದ್ರೋಣಾಚಾರ್ಯರನ್ನ, ಕೃಪಾಚಾರ್ಯರನ್ನ, ಅಶ್ವತ್ಥಾಮನನ್ನ ಖಂಡಿತ ಇಲ್ಲ. ಇಷ್ಟಂತೂ ಹೇಳಬಲ್ಲೆ ಕೃಷ್ಣ. ನನ್ನ ನಂಬ್ಕೊಂಡು ನನ್ನ ಗೆಳೆಯ, ನಾನು ತುಂಬಾ ದೂರ ಬಂದ್ಬಿಟ್ಟಿದ್ದೇನೆ ಕೃಷ್ಣ, ವಾಪಸ್ ಬರೋಕ್ಕಾಗಲ್ಲ. ವೀರ ಮರಣವೋ
ನನಗೆ ಗೊತ್ತಿದೆ ನನ್ನ ಮರಣ ನಡೆಯುತ್ತದೆ, ವೀರ ಮರಣ ಅಂದ್ಕೊಂಡು ಹೊರಡ್ಲಿಕ್ಕೆ ಶುರುವಾಗಿದ್ದೇನೆ. ಸಿದ್ಧವಾಗಿಬಿಟ್ಟಿದ್ದಾನೆ ಕೃಷ್ಣ ನಾನು ಸಾಯ್ಲಿಕ್ಕೆ ಅಂತ. ನನಗೆ ಗೊತ್ತು ನೀನು ಎಲ್ಲಿ ನಿಂತಿರುತ್ತೆಯೋ ಅಲ್ಲಿ ಧರ್ಮವೇ ಗೆಲ್ಲುತ್ತದೆ. ಹೇಳ್ತಾನೆ ಕಟ್ಟ ಕಡೆಯ ಭೇಟಿಯಲ್ಲಿ ಕರ್ಣ ನನ್ನ ಕೃಷ್ಣರು ಹೇಳ್ತಾರೆ, ಬಂದ್ಬಿಡೋ ಈ ಕಡೆ, ನೀನೊಬ್ಬ ಈ ಕಡೆ ಬಂದ್ರೆ ಯುದ್ಧ ನಿಂತೋಗುತ್ತೆ ಅಂತ. ಕರ್ಣ ಒಪ್ಪಲ್ಲ. ಇಷ್ಟು ದೂರ ಬಂದ್ಬಿಟ್ಟಿದ್ದಾನೆ, ಎಷ್ಟು ದೂರ ಕೂತ್ಕೊಬಿಟ್ಟಿದ್ದಾನೆ ಕೃಷ್ಣ. ಇನ್ನಾಗೋಲ್ಲ ಕೃಷ್ಣ, ಆಗುವುದೇ ಇಲ್ಲ ಕೃಷ್ಣ, ಅದು ಬೇರೆ ಪಾಪ ಕಟ್ಕೊಳ್ಳ ನಾನು. ನನಗೆ ಗೊತ್ತು ಎಷ್ಟೋ ಲಕ್ಷಾಂತರ ಜನ ಮಹಾ ಉಲ್ಕಾಪಾತದಂಥದ್ದು ನಡೆಯುತ್ತೆ. ಈ ಬಾರಿ ನಡೆಯೋ ಈ ಒಂದು ಯುದ್ಧಕ್ಕಿಂತ ಸ್ವಲ್ಪ ದಿನಗಳಲ್ಲಿ ಅಷ್ಟಗ್ರಹ ಕೂಟವೊಂದು ನಡೆಯಲಿದೆ ನಭೋಮಂಡಲದಲ್ಲಿ. ಒಂದೇ ತಿಂಗಳಲ್ಲಿ 2 ಗ್ರಹಣ. ನೆನಪಿಟ್ಟುಕೊಳ್ಳಿ, ಮಹಾಭಾರತ ನಡೆದಾಗ ಸೈಂಟಿಸ್ಟ್ ಆಲ್ಸೋ ಪ್ರೂವ್ಡ್. ಬಾಹ್ಯಾಕಾಶ ವಿಜ್ಞಾನಿಗಳು ಇದನ್ನ 5,000 ವರ್ಷಗಳ ಹಿಂದ್ಗಡೆ 15 ದಿನದಲ್ಲಿ 2 ಗ್ರಹಣಗಳನ್ನ, ಒಂದೇ ತಿಂಗಳಲ್ಲಿ 2 ಅಮಾವಾಸ್ಯೆ 2 ಹುಣ್ಣಿಮೆಯನ್ನ ಅಷ್ಟಗ್ರಹ ಕೂಟ ಕಟ್ಟುತ್ತೆ. ಅದನ್ನ ಸೈನ್ಸ್ ಒಪ್ಕೊಂಡಿದೆ ಮಕ್ಕಳೇ. ಹೋಗಿ ಕೆದಕ್ ನೋಡಿ, ಹುಡುಕಿ ನೋಡಿ, ಇದೆ. ನಮಗೆ ಅದರ ಅವಗಾಹನೆ ಇಲ್ಲ. ಹೌದು, ನಾವು ಬರೀ ಕಾಗಕ್ಕ ಗೂಬಕ್ಕ ಅಂತ ಹೇಳ್ತೇವೆ. ಆ ಮಹಾಭಾರತ ಅಲ್ಲ ಕಾಗಕ್ಕ ಗೂಬಕ್ಕ, ಕೃಷ್ಣ ಇರ್ಲಿಲ್ಲ, ಅದಿರ್ಲಿಲ್ಲ. ನೋಡಿ, ದ್ವಾರಕ ಸಿಕ್ಕಿದೆ, ನಮ್ಮ ದ್ವಾರಕ ಸಿಕ್ಕಿದೆ. ಅದೇ ಸತ್ಯ, ಅದೇ ಸತ್ಯ. ಕೃಷ್ಣರು ಅದನ್ನು ತೋರಿಸ್ಕೊಡ್ತಾರೆ. ದಶರಥರಿಗೂ ಕೂಡ ನೋಡಿ ಅದನ್ನು ಅನುಭವಿಸಿ ಹೋಗ್ತಾರೆ. ತಪ್ಪು ಮಾಡಿದರೆ ದೊರೆ ಕೂಡ ಶಿಕ್ಷೆಗೆ ಒಳಪಡಬೇಕು. ತಪ್ಪು ಮಾಡಿದರೆ ಅಳಿಯನಾದರೂ, ಅಪ್ಪನಾದರೂ, ಅಮ್ಮನಾದರೂ ಶಿಕ್ಷೆಗೊಳಪಡಬೇಕು. ಪರಿಪೂರ್ಣ ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ತುಂಬ ಮೈಯೆಲ್ಲ ಜಾಗರೂಕತೆ ಅಂತಿದೆ. ತಪ್ಪಿಗೆ ಅವಕಾಶ ಕೊಡೋದು ಬೇಡ, ತಪ್ಪು ಮಾಡೋದು ಬೇಡ, ನಾವಿರುವುದರಲ್ಲಿ ಇರೋಣ. ಜಾಸ್ತಿ ಆಸೆಗೆ ದಯಮಾಡಿ ದುಡುಕಬೇಡಿ. ಜಾಗ್ರತೆ ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವರ್ಣ ಗೌರಿ ಹಬ್ಬ, ಮನೆಯಲ್ಲೆಲ್ಲ ಸಡಗರ ಸಂಭ್ರಮ. ಖಂಡಿತ ಈ ಗೌರಿ ಪಂಚಾಂಗ ಸಾಮಾನ್ಯರ ಮೇಲೆ, ಹೌದು, ನಾವು ನೋಡ್ತೇವೆ. ಗೌರಮ್ಮ ನಮ್ಮೂರಿನಮ್ಮ. ಪ್ರತಿ ಊರಿನಲ್ಲೂ ಗೌರಿ ಇಲ್ಲ ಗಂಗಮ್ಮ. ಗಂಗಮ್ಮ ಇದ್ದಾಳೆ ಅಂದ್ರೆ ಗೌರಮ್ಮ ಇದ್ದಾಳೆ. ನನ್ನ ಗಂಗಮ್ಮನ ಪಕ್ಕದಲ್ಲಿ ಗೌರಮ್ಮ ಇದೆ. ಗೌರಮ್ಮನನ್ನೇ ಎತ್ಕೊಬಂದು ಪಲ್ಲಕ್ಕಿಲ್ ಕುಂದಿಸೋದು ನಾವು. ನಮಗೆ ಗೌರಿಯೇ ಶ್ರೇಷ್ಠ. ಗೌರಿ ಪೂಜೆ ನಮಗೆ ಮಹಾಶ್ರೇಷ್ಠ. ಮಾಂಗಲ್ಯ ಪ್ರದಾಯಿನಿ. ಆ ಜಗನ್ಮಾತೆ ತನ್ನ ಮನೆಗೆ, ತವರು ಮನೆಗೆ ಬಂದಿರತಕ್ಕಂಥ ಭಾವ. ಅಮ್ಮನನ್ನು ನೋಡಲು ಬಂದಿರುವ ಭಾವ. ಅದಕ್ಕೆ ವಾಪಸ್ ಹೋಗ್ತೀನಿ ಅಂದಾಗ ಈ ವಿನಾಯಕ ಚೌತಿ ಮುಗಿದು ಕರೆಕ್ಟಾಗಿ 21 ದಿನಕ್ಕೆ ಅಮ್ಮನವರು ವಾಪಸ್ ಕಳಿಸ್ಬೇಕಲ್ಲ. ಅವರಮ್ಮ ಪ್ರತಿನಿತ್ಯ ಒಂದೊಂದು ಅಲಂಕಾರ ಮಾಡಿ ಮಗಳನ್ನು ಆನಂದಿಸ್ಕೊತಾಳಂತೆ. ಮರಳಿ ಎಲ್ಲ ಪರಿವಾರ ದೇವತೆಗಳು ಅಮ್ಮನವನ್ನ ಕರ್ಕೊಂಡು ಬರ್ತಾರಂತೆ. ಅಮ್ಮ ಬರ್ಬೇಕು ನೀನು ಅಂತ ಅವರೆಲ್ಲರ ಜೊತೆಯಲ್ಲೇ ಕಳಿಸ್ಕೊಡೋದು. ಅದಕ್ಕೆ ಇವತ್ತಿಗೂ ಪಶ್ಚಿಮ ಬಂಗಾಳದಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಆ ಒಂದು ದೇವಿಯನ್ನ ನೀರಿನಲ್ಲಿ ಬಿಡ್ತಾರೆ. ನಾವು ಹೇಗೆ ಇಲ್ಲಿ ಗಣೇಶರನ್ನ ಬಿಡ್ತೇವೆಯೋ ಅಲ್ಲಿ ಹಾಗೆ ಆ ನೀರಿನ ಮೂಲಕ ಸಮುದ್ರ ಮುಖೇನ ಮರಳಿ ಅಮ್ಮ ಅಲ್ಲಿಗೋಗಿ ಕೈಲಾಸ ಸೇರ್ತು, ಶಿವನ ಜೊತೆ ಸೇರ್ತು, ಪರಿವಾರದ ಜೊತೆ, ಗಣೇಶರ ಜೊತೆ ಅನ್ನತಕ್ಕಂಥ ಒಂದು ಭಾವ. ಅಂತ ಒಂದು ಗೌರಿ ಹಬ್ಬ ನಿಮಗೆ ನೆಮ್ಮದಿ ತಂದ್ಕೊಡ್ಲಿ, ಆರೋಗ್ಯ ತಂದ್ಕೊಡ್ಲಿ. ಸಂಜೆ ನಿಮ್ಮ ಜೊತೆ ಇರ್ತಾನೆ, ಒಂದು ಪುಟ್ಟ ಮಾತುಕತೆ. ಹಾಗೆ ನಾಳೆ ಎಂದಿನಂತೆ ಸಂಜೆ 5:30 ನಾಳೆ ಕೂಡ ಇರ್ತಾನೆ. ಗೌರಿ ವಿಶೇಷಕ್ಕೆ ಗೌರಿ ಪಂಚಾಂಗ ಪ್ಲಸ್ ನಿಮ್ಮ ಜೊತೆ ಕರೆ. ತುಂಬ ಜನ ಕಾಯ್ತಿರ್ತೀರಿ, ನಿಮ್ಮ ಜೊತೆ ಮಾತಾಡಬೇಕು ಗುರುಗಳಂತೆ. ನನ್ನಮ್ಮ ಇದ್ದಾಳೆ ಬಿಡಿ, ಯೋಚನೆ ಮಾಡಬೇಡಿ.
ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಪ್ರಯತ್ನ ಮಾಡ್ತೇನೆ ಮಕ್ಕಳೇ, ಅಷ್ಟೇ ನನ್ನ ಪ್ರಯತ್ನ. ಮೇಷರಾಶಿ, ಚಂದ್ರ ವಿಶೇಷವಾಗಿ ಹಸ್ತ ನಕ್ಷತ್ರ ಭಾವದಲ್ಲಿದ್ದಾನೆ, ಚೆನ್ನಾಗಿದೆ. ಸುಖಕಾರಕ 6ನೇ ಮನೆಯಲ್ಲಿದ್ರು ಸುಖಕ್ಕೋಸ್ಕರ ಓಡೋ ಬುದ್ಧಿ ನಾವು ಬಿಡೋಲ್ಲ. ನಮಗ್ ಬೇಕು, ಇನ್ನೊಂದಷ್ಟು ಬೇಕು, ಇನ್ನೊಂದಷ್ಟು ಬೇಕು, ಇನ್ನೊಂದಷ್ಟು ಬೇಕು. ನಾವು ತೃಪ್ತಿ ಇರುವ ವ್ಯಕ್ತಿಗಳೇ ಅಲ್ಲ. ಯಾವಾಗ ನಾವು ತೃಪ್ತಿಗೆ ಒಳಗಾಗ್ತೀವೋ ಯಾವತ್ತೂ ಯಾವ ಕಾಯಿಲೆ ಬರಲ್ಲ, ಇನ್ನೊಂದು ಸಮಸ್ಯೆಗಳು ಬರಲ್ಲ. ಸಾಕಪ್ಪ, ಸಾಕು, ಆ ಒಂದು ಭಾವ. ಇವತ್ತು ಅಷ್ಟು ಇಟ್ಕೊಳ್ಳಿ, ನೆಮ್ಮದಿಯಾಗಿರ್ತದೆ, ತೊಂದರೆ ಏನಿಲ್ಲ. ವೃತ್ತಿಪರವಾಗಿ ಗೌರಿ ಹಬ್ಬ ನಿಮ್ಮ ಮನೆಯಲ್ಲಿ ಸಂಭ್ರಮ. ವೃಷಭ ರಾಶಿ ಅಷ್ಟೇ, ಸ್ವಲ್ಪ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಿ ಅಷ್ಟೇ. ಮಕ್ಕಳೇ ಈಗಿನ ಮಕ್ಕಳು ನೋಡಿ ಬರೀ ಓದು ಬರೀ ಮಾಡಿಟ್ಬಿಟ್ಟಿದೆ. ಅವ್ರಿಗೊಂದು ಲಲಿತ ಕಲೆ ಇಲ್ಲ, ಡಾನ್ಸ್ ಇಲ್ಲ, ಮ್ಯೂಸಿಕ್ ಇಲ್ಲ, ಪೇಂಟಿಂಗ್ ಇಲ್ಲ, ಆಟಗಳಂತೂ ಇಲ್ಲವೇ ಇಲ್ಲ, ಯಾವ ಶಾಲೆಯಲ್ಲೂ ಇಲ್ಲವೇ ಇಲ್ಲ. ಎಲ್ಲ ಬರೀ ಒಂಥರ ಮಾಡೆಲಿಂಗ್ ಸಿಸ್ಟಮ್ ಮಾಡಿಟ್ಬಿಟ್ಟಿದ್ದಾರೆ. ಬರೀ ಓದು 8ನೇ ಕ್ಲಾಸಿಂದಲೇ ಫೌಂಡೇಶನ್ ಕೋರ್ಸ್ ಅಂತೆ, ನೀಟು, CET ಏನೇನೋ ಹೇಳ್ತಾರೆ ಸ್ವಾಮಿಗಳು. ನಾವು ಕೇಳೇ ಇಲ್ಲ, ಇದು ಏನೇನೋ ರಾಮಚಂದ್ರ. ಮಕ್ಕಳನ್ನ ಏನು ಮಾಡಿಟ್ಟು ಬಿಡ್ತಾರೋ ಅಂತ ನನಗೆ ಯೋಚನೆ. ಈಗಿನ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಭಯ ತುಂಬಿಸಿಟ್ಬಿಟ್ಟಿದ್ದಾರೆ. ವೃಷಭಂ ಜಾಗೃತಂ. ಮಕ್ಕಳ ಕಡೆ ನೋಡಿ ಒಂದು ಪ್ರೀತಿ ವಾತ್ಸಲ್ಯ ಕೊಡಿ, ಅವ್ರ ಹತ್ರ ಗೆಳೆಯರಾಗಿರಿ, ಸಾಕು. ಗೌರಿ ನಿಮ್ಮ ಮನೆಯಲ್ಲೇ ಬಂದಾಗಿ. ಮಿಥುನ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಸುಖಕಾರಕ ಸುಖದಲ್ಲಿದ್ದಾನೆ, ಚೆನ್ನಾಗಿದೆ. ಒಲವು, ಪ್ರೀತಿ, ಒಂಥರ ಹಬ್ಬದ ಸಡಗರ ನಿಮ್ಮ ಮನೇಲಿದೆ, ತೊಂದರೆ ಏನಿಲ್ಲ. ಒಂಚೂರು ತಾಯಿ ಸಮಾನರಾದವರ ಆರೋಗ್ಯ ನೋಡ್ಕೊಳ್ಳಿ ಅಷ್ಟೇ, ಮಿಕ್ಕಂತ ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಚಂದ್ರನ್ ಸಾರ, ಶುಕ್ರ ಚಂದ್ರನ್ ಸಾರ, ಕೇತು ಚಂದ್ರನ್ ಸಾರ, ಬ್ಯೂಟಿಫುಲ್, ನೋ ಇಶ್ಯೂ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಅಂತೂ ಆನಂದೋ ಬ್ರಹ್ಮ ಇವತ್ತು. ಅಂದುಕೊಂಡಂತ ಕೆಲಸ ಕಾರ್ಯ, ಓಡಾಟ, ಸುತ್ತಾಟ ಅದ್ಭುತವಾಗಿ ನಡೆಯುತ್ತೆ. ಭೂಮಿ ವಿಚಾರದಲ್ಲೊಂದು ಬಿಟ್ರೆ, ಮನೆ ಬದಲಾವಣೆ, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು ಒಂಚೂರು ಡಿಲೇ ಮಾಡ್ಕೊಳ್ಳಿ. ತುಂಬಾ ಜನ ಗೌರಿ ಗಣೇಶ ಹಬ್ಬಕ್ಕೆ ಗಾಡಿ ತಗೊಳ್ಳೋದು ಇನ್ನೊಂದು ಮಾಡ್ತಾರೆ. ನನ್ನ ಅನುಭವ, ಕುಜ ಬುಧನ್ ಮನೆಯಲ್ಲಿ ಆಯ್ತು, ಅವನಿಗೆ ಕೇಂದ್ರದಲ್ಲಿ ರಾಹು, ಕುಜನ ಕೇಂದ್ರದಲ್ಲಿ ಕೇತು, ಅಲ್ಲಿ ಶುಕ್ರ ಬೇರೆ ನೀಚ. ಸೊ ಹೊಸ ಗಾಡಿ ವಾಹನ ತಗೊಳ್ಳೋದು ಸೆಪ್ಟೆಂಬರ್ 18ರ ನಂತರ ಯೋಜನೆ ರೂಪಿಸೋಣ, ದುಡುಕ್ಬೇಡಿ. ಇನ್ನು ಸಿಂಹ ರಾಶಿ ಚೆನ್ನಾಗಿದೆಯೋ, ತುಂಬಾ ಖುಷಿಯಾಗಿರ್ತೀರಿ. ಓಡಾಟ, ಕೆಲಸ, ತೃಪ್ತಿ, ಸಂತೃಪ್ತಿ ಎಲ್ಲವೂ. ಮನೆಯಲ್ಲಿ ಹಬ್ಬದ ವಾತಾವರಣ ನಿಮಗೂ ಕೂಡ. ಅಕ್ಕ ತಂಗಿರಿದ್ರೆ ಕರೆದು ಬಿಟ್ಟು ಬಾಗಿನ ಕೊಡಿ. ಅಂತ ಒಂದು 5 ಜನ ಸ್ತ್ರೀಯರಿಗಾದ್ರೂ ಅಕ್ಕಪಕ್ಕದವ್ರು ಕರೆದು ಏನೋ ಒಂದು ನಿಮ್ಮ ಮಟ್ಟಕ್ಕೆ ಫಲತಾಂಬೂಲವೋ, ಬಾಗಿನವೋ, ಉಡಿ ತುಂಬಿಸೋದೋ ಮಾಡಿ. ಇನ್ನಷ್ಟು ಅಭಿವೃದ್ಧಿಯ ಸಂಕೇತ. ಇದ್ದಾಗ ಕೊಟ್ಟು ಬಿಡ್ಬೇಕು ಮಕ್ಕಳೇ, ಇದ್ದಾಗ ಕೊಟ್ಟು ಬಿಡಬೇಕು ಅಷ್ಟೇ ಹೇಳ್ಬೇಕು. ಅಷ್ಟನ್ನು ಮಾಡ್ಕೊಳ್ಳಿ. ಕನ್ಯಾ ರಾಶಿ ಸಡಗರದ ಛಾಯೆ, ಆನಂದ, ಲಾಭಾಧಿಪತಿ ಶುಕ್ರ ಬೇರೆ. ಶುಕ್ರ ಚಂದ್ರ ಸೇರಿದ್ರೆ ಮುತ್ತು ಮಾಣಿಕ್ಯಗಳನ್ನ ಧರಿಸ್ತಕ್ಕಂಥದ್ದು, ಬಳಸ್ತಕ್ಕಂಥದ್ದು, ಒಳ್ಳೆ ವಸ್ತ್ರ, ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ಅಲಂಕಾರ, ಈ ತರದ ಭಾವ. ಹ್ಯಾಪಿಯೆಸ್ಟ್ ಮೂಮೆಂಟ್ ಇವತ್ತು, ತುಂಬಾ ಚೆನ್ನಾಗಿದೆ. ತುಲಾ ರಾಶಿ ಎಷ್ಟಿದ್ದರೂ ಸಾಲುತ್ತಿಲ್ಲ ಅನ್ನೋ ಒಂದು ಭಾವ. ಅರೆ ನಾವೇನ್ ಗೊತ್ತಾ ಮಕ್ಕಳೇ, ಇರುವುದನ್ನು ಒಪ್ಪಿಕೊಳ್ಳುವುದಿಲ್ಲ. ಮೊನ್ನೆ ಒಬ್ಬ ಜಾವಲಿನ್ ಪ್ಯಾರಾ ಒಲಿಂಪಿಕ್ ಆ ಥ್ರೋನ ನೋಡಿದೆ ಮಕ್ಕಳೇ, ಮೈಯೆಲ್ಲ ಜುಮ್ಮನಿಸ್ಬಿಡ್ತು, ಕಾಲಿಲ್ಲ. ಇವತ್ತು ಎಷ್ಟು ಜನ, ಮೊನ್ನೆ ಒಂದು ಸೌದಿಯಿಂದ ಒಂದು ನ್ಯೂಸು, ಭಿಕ್ಷುಕರನ್ನೆಲ್ಲ ತಗೊಂಡೋಗಿ ಜೈಲಲ್ಲಿ ಹಾಕ್ತಿದ್ದಾರೆ. ಒಂದು ದೇಶಕ್ಕೆ ವಾರಣೆ ಮಾಡಿಬಿಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ. ಅವರಿಗೆ ಪ್ರತಿ ವರ್ಷ ಎಷ್ಟು ಕೋಟ ಅಂತಿದೆ ಅವರ ದೇವಸ್ಥಾನ ನೋಡ್ಲಿಕ್ಕೆ. ಪಾಕಿಸ್ತಾನದವರಿಗೆ ನೀವು ನಂಬಲ್ಲ, 46 ಜನ ಅಷ್ಟೇ ಕೋಟ ಕೊಟ್ಟಿರೋದು. ನೀವು ಬರಲೇಬೇಡಿ ನಮ್ಮೂರಿಗೆ. ಭಿಕ್ಷುಕರು, ಕಳ್ಳರು, ಪಿಕ್ ಪ್ಯಾಕೆಟ್ಗಳನ್ನೆಲ್ಲ ಕರ್ಕೊಂಡು ಬಂದು ನಿಲ್ಲಿಸ್ತಿದ್ದೀರಾ, ನಮ್ಮೂರ್ನ ಹಾಳು ಮಾಡ್ತಿದ್ದೀರಾ ಅಂತ ಸೌದಿ ಇದ್ದವರೇ ವಾರ್ನ್ ಮಾಡಿದ್ದಾರೆ. ಇಂಥದ್ದಾಗ್ಬಿಟ್ಟಿದೆ ಶಾರ್ಟ್ ಕಟ್ಟು. ಎಷ್ಟು ದಿನ ಎಷ್ಟಿದ್ದರೂ ಸಾಲಲ್ಲ, ಎಷ್ಟಿದ್ದರೂ ತೃಪ್ತಿ ಇಲ್ಲ. ನೀವು ನೋಡಿ ರಸ್ತೆನಲ್ಲಿ ಚೆನ್ನಾಗೇ ಇರ್ತಾರೆ, ಬಂದು ಭಿಕ್ಷೆ ಬೇಡ್ತಾರೆ.
ಬನ್ನಿ ಊಟ ಕೊಡಿಸ್ತು ಅಂದ್ರೆ ಊಟ ತಗೊಳಲ್ಲಪ್ಪ. ಅಯ್ಯೋ ರಾಮಚಂದ್ರ, ನನ್ನ ಕಣ್ಮುಂದ್ಗಡೆ ಯಾರೋ ಮೊನ್ನೆ ನಾನು ಕಾರ್ ನಿಲ್ಸಿದ್ದಾನೆ, ಇಲ್ಲೋ ಒಂದು ಬಸ್ ಡಿಪೋ, ಎಲ್ಲೋ ಹೋಗ್ಬೇಕು ಒಂದು ಕಾರ್ಯ ನಿಮಿತ್ತ, ನನ್ನ ತಮ್ಮ ಬರಬೇಕು ಅಣ್ಣ, ಅಲ್ಲಿ ಬಿರಿಯಾನಿ ತಗೊಬಂದು ಕೊಟ್ರು ಕೂಡ ಅಂತಿದ್ದಾರೆ ಅಣ್ಣ ಅವರು. ಪೈಸಾ ಅದು ಬೇರೆ, ಅದಕ್ಕೂ ಇದಿಟ್ಕೊಬಿಟ್ಟಿದಾರಪ್ಪ ಈಗ ಕೆಲವರು ಭಿಕ್ಷುಕರು, ಸ್ಕ್ಯಾನರ್ ಇಟ್ಕೊಬಿಟ್ಟಿದ್ದಾರೆ, ಹೈಟೆಕ್ ಭಿಕ್ಷುಕರುಗಳಾಗ್ಬಿಟ್ಟಿದ್ದಾರೆ. ಈ ಸ್ಪೋರ್ಟ್ಸ್ ಮ್ಯಾನ್ಗಳನ್ನ ನೋಡಿ, ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿರೋ ಒಬ್ಬೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅನ್ನು ನಾನು ನೋಡಿ ಮೈ ಜುಮ್ ಅನ್ಸುತ್ತೆ ಮಕ್ಕಳೇ. ಕೈ ಇಲ್ಲ, ಕಾಲಿಲ್ಲ, ತೋಳುಗಳಿಲ್ಲ, ಸೊಂಟ ಇಲ್ಲ. ಅಮೇಝಿಂಗ್ ಕ್ರಿಯೇಟ್. ಇವರು ಸುಳ್ಳು ಹೇಳ್ಕೊಂಡು 99% ಆ ಸೌದಿ ಅರೇಬಿಯಾ ಹೇಳ್ದಾಗೆ ತುಂಬಾ ಸೇರ್ಕೊಬಿಟ್ಟಿದ್ದಾರೆ ಈ ತರ. ಜಾಗ್ರತೆ, ತುಲಾರಾಶಿ, ಈ ತರದೊಂದು ತಳಮಳಗಳು ಉಂಟು. ಎಷ್ಟಿದ್ದರೂ ಇಲ್ಲ, ಇಲ್ಲದಿದ್ದರೂ ಇಲ್ಲ. ನಿಮ್ ಕರ್ತವ್ಯ ನೀವು ಮಾಡ್ಕೊಂಡು ಹೋಗಿ. ಒಂಚೂರು ಖರ್ಚುಗಳು ಜಾಸ್ತಿ ಅಷ್ಟೇ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಹಬ್ಬ, ಸಡಗರ, ಚಂದ್ರ ನಕ್ಷತ್ರ, ಲಾಭದಲ್ಲಿ ಶುಕ್ರನ್ ಜೊತೆ, ಬ್ಯೂಟಿಫುಲ್, ಅನುಕೂಲ, ಆನಂದ, ಓಡಾಟ, ಒಂದು 16 ಜನಕ್ಕೆ ಊಟ ಇಡೋ ಭಾಗ್ಯ, ಸೌಭಾಗ್ಯ, ದೇವಿ ದರ್ಶನ, ಪ್ರಸಾದ ಸೇವನ, ಆತ್ಮೀಯರ ದರ್ಶನ, ಕುಟುಂಬದಲ್ಲಿ ಒಂದು ರೀತಿ ಸಂಭ್ರಮದ ಛಾಯೆ. ಧನುಸು ರಾಶಿ ಉದ್ಯೋಗದಲ್ಲಿ ಸಂಭ್ರಮ, ನಿಮಗೆ ಚೆನ್ನಾಗಿದೆ. ಗೌರವ, ಏನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೋ ಅದಕ್ಕೆ ತಕ್ಕದಾದಂತಹ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಪಡೆಯತಕ್ಕಂಥ ಅದ್ಭುತವಾದ ದಿನ. ಪ್ರಾಮಾಣಿಕತೆಯಿಂದ ಹೋಗೋಣ ಮಕ್ಕಳು, ಎಷ್ಟಾಗುತ್ತೋ ಅಷ್ಟು. ನಿತ್ಯ ಒಂದು ಒಳ್ಳೇದು ಮಾಡೋಣ, ಒಂದು ಒಳ್ಳೇದು ಮಾತಾಡೋಣ, ಒಂದು ಒಳ್ಳೇದು ನಮಸ್ಕಾರ ಮಾಡೋಣ, ಸಾಕು ಮಕ್ಕಳು. ಮಕರ ರಾಶಿ ಭಾಗ್ಯದಲ್ಲಿ ಚಂದ್ರ, ಭಾಗ್ಯೋದಯ, ಬ್ಯೂಟಿಫುಲ್. ಮಾಡುತ್ತಿರೋ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತರಕಾರಿ, ಬೇಕರಿ, ಈ ಥರದ್ದು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಹೈನುಗಾರಿಕೆ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಆಗದ ಕೆಲಸಗಳಾಗ್ತವೆ. ಸ್ವಲ್ಪ ಈಸಿಯಾಗಿ ಆಗೋ ಕೆಲಸಗಳು ಒಂದು ಸಣ್ಣ ಸ್ಟ್ರೆಸ್ ಕೊಡ್ತಕ್ಕಂಥದ್ದು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಆರೋಗ್ಯ ಒಂಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡಿ, ಮಿಕ್ಕಂತ ಏನೂ ತೊಂದರೆಗಳಿಲ್ಲ. ಸ್ವಲ್ಪ ಹೊರಗಡೆ ತಿನ್ನೋದು ನೋಡಿ. ಒಬ್ಬ ಫುಡ್ ನ್ಯೂಟ್ರಿಷನಲಿಸ್ಟ್ ಸ್ಪೆಷಲಿಸ್ಟ್ ಹೇಳ್ತಾರೆ ಒಬ್ಬರು, ನೋಡಿ ಆದಷ್ಟು ಮನೆ ಊಟ ಸೇವಿಸಿ ಅಂತಾರೆ. ಹೊರಗಡೆ ತಿನ್ನಬಾರ್ದು ಅಂತಲ್ಲ, ಬಟ್ ನಿಮ್ಮ ಬಾಡಿಗೆ ತಕ್ಕಂತೆ ಎಷ್ಟು ಎಣ್ಣೆ ಹಾಕಬೇಕು, ಎಷ್ಟು ಖಾರ ಹಾಕಬೇಕು, ಎಷ್ಟು ಹುಳಿ ಹಾಕಬೇಕು, ಷಡ್ರಸಗಳು ಎಷ್ಟು ಸೇರಿಸ್ಬೇಕು ಅಂತ ಹೊರಗಡೆ ಅಡಿಗೆ ಮಾಡೋರು ಆ ಲೆಕ್ಕಾಚಾರದಲ್ಲಿ ಮಾಡಲ್ಲ. ಒಂದು ತಾಯಿಗೆ ಗೊತ್ತಿದೆ, ಇನ್ನೊಂದು ಧರ್ಮಪತ್ನಿ ಗೊತ್ತಿದೆ, ಬಿಟ್ರೆ ನಮ್ಮ ಮಗಳಿಗೆ ಗೊತ್ತಿದೆ, ಮಗಳ ಸಮಾನ ಮಗಳಿಗೆ ಮೀರಿದೆ ನಮ್ಮ ಸೊಸೆಗೆ ಗೊತ್ತಿದೆ, ಇಲ್ಲ ನಮ್ಮ ಅಕ್ಕ ತಂಗಿರಿಗೆ ಗೊತ್ತಿದೆ. ನಮ್ಮ ಅಣ್ಣ ಇಷ್ಟೇ ತಿನ್ನೋದು, ಎಣ್ಣೆ ಕಡಿಮೆ ಹಾಕೋ ಅವನಿಗೆ, ಎಣ್ಣೆ ಐಟಮ್ ಮಾಡ್ಬೇಡ, ಅವ್ನು ಮುಂದ್ಗಡೆ ಇಟ್ಟಂದ್ರೆ ತಿಂತಾ ಇರ್ತಾನೆ, ಸುಮ್ಮನೆ ಎಣ್ಣೆ, ಇನ್ನೊಂದಾಗುತ್ತೆ, ಖಾರ ಬೇಡ ಅವನಿಗೆ, ಆಲ್ರೆಡಿ ಅಲ್ಸರ್ ಆಗಿದೆ, ಈ ಎಣ್ಣೆ ಬೇಡ, ಈ ಖಾರ ಬೇಡ, ಈ ಮೆಣಸಿನ್ಕಾಯಿ ತನ್ನು, ಈ ಮೆಣಸು ತನ್ನು ತಗೊಂಬ, ಈ ಥರದ್ದು. ನಮ್ಮ ಮನೆ ಟೀ ಒಂದು ಆನಂದ, ಅದರಲ್ಲಿ ಏಲಕ್ಕಿ ಇದೆ, ಲವಂಗ ಇದೆ, ಏನೇನು ಆ ಟೀ ಸೊಪ್ಪಲ್ಲೇ ಮಕ್ಕಳೇ ಇಷ್ಟೇ ನಾನು ಕುಡಿಯೋದು, ಒಂಥರ ಸುಗಂಧ, ಅದು ಕುಡಿಯೋಕೆ ಅಮ್ಮ ಟೀ. ನಮ್ಮ ಇನ್ಯಾರು ಮಾಡಿಕೊಟ್ರು ನನಗೆ ಯಾಕೋ ಅನ್ಕಂಫರ್ಟಬಲ್. ಆ ಪುಟ್ಟ ಜೀವಕ್ಕೆ ಗೊತ್ತಿದೆ ಎಷ್ಟಾಗಬೇಕು, ಎಷ್ಟು ಸೇರಿಸ್ಬೇಕು ಅನ್ನತಕ್ಕಂಥದ್ದು. ಲಿಟಲ್ ಚೇಂಜ್ ಮಕ್ಕಳೇ. ಮನೇಲಾದಷ್ಟು ತಿನ್ನಿ, ಮನೇಲಾದಷ್ಟು ತಿನ್ನಿ, ಮನೇಲಾದಷ್ಟು ತಿನ್ನಿ, ಬಿಸಿ ಬಿಸಿ ತಿನ್ನಿ. ಕುಂಭರಾಶಿ ಕೂಡ. ಮೀನರಾಶಿ ಬ್ಯೂಟಿಫುಲ್ ಡೇ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಕಲಾ ವೇದಿಕೆ, ಫುಡ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ರಾಜಕೀಯ, ಜನಾನುರಾಗಿ ಕೆಲಸಗಳು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.